ಕತೆ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ತಾ ಇದ್ವಿ. ಕತೆಗೆ ಏನು ಡಿಮಾಂಡ್ ಮಾಡ್ತಿದ್ಯೋ ಅದನ್ನು ಅಷ್ಟನ್ನು ಲಭಿಸ್ಕೊಂಡು ನಮ್ಮ ನಿರ್ಮಾಪಕರು ಬೇಸಿಕಲಿ ಅವರು ರಿಯಲ್ ಹೀರೋ ಅಂತ ಹೇಳಬೇಕು. ಬಿಕಾಸ್ ಕತೆಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡ್ತಾರೆ. ಮೇಲಾಗಿ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಮ್ಮ ನಿರ್ದೇಶಕರು ಆದಂಥ ಚೇತನ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ತುಂಬ ಕ್ಲಾರಿಟಿ ಇರೋವಂಥ ಒಬ್ಬ ಮನುಷ್ಯ ನಿರ್ದೇಶಕರಾಗಿ. ಆ್ಯಂಡ್ ಇಂಥ ಒಬ್ಬ ನಿರ್ದೇಶಕರ ಜೊತೆ ಕೆಲಸ ಮಾಡಲಿಕ್ಕೆ ನಮಗೊಂಥರ ಖುಷಿ, ಒಂದು ಹೆಮ್ಮೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಏನೇ ಬೇಕಾದ್ರೂ ಅದನ್ನು ತರಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡಿ ತಮ್ಮ ಕೆಲಸನ ತೀರಿಸ್ತಾರೆ. ಸೊ ನನಗೆ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಆಮ್ ಬ್ಲೆಸ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಖುಷಿ ಆಗ್ತಾ ಇದೆ. ಐ ಥಿಂಕ್ ಇಟ್ಸ್ ಆಲ್ ಎಲ್ಲ ಕ್ರೆಡಿಟ್ ಎಲ್ಲ ನಾನು ಟೀಮ್ಗೆ ಕೊಡ್ತೀನಿ. ಬಿಕಾಸ್ ಟೀಮ್ ಪ್ರಿಪ್ರೇಷನ್ ಚೆನ್ನಾಗಿದೆ, ಎಲ್ಲ ಒಂದು ಕ್ಲಾರಿಟಿಯಿಂದ ಇದ್ದಾರೆ. ಆ್ಯಂಡ್ ನಂಬರ್ ಆಫ್ ಪೀಪಲ್ಲು ನಾವು ಇಷ್ಟು ಖರ್ಚು ಮಾಡಿದ್ದೀವಿ ಅಷ್ಟು ಖರ್ಚು ಮಾಡಿದ್ದೀವಿ ಅನ್ನೋ ಬದಲು ನಮ್ಮ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಸಿನಿಮಾಗೋಸ್ಕರ ಮಾತ್ರ ಇದೆಲ್ಲ ನಡೀತಾ ಇರೋದು. ಸೊ ಹಾಗಾಗಿ ಸಿನಿಮಾಗೆ ಏನು ಡಿಮಾಂಡ್ ಮಾಡ್ತಿದ್ದೋ ಅದಷ್ಟು ಈ ಸಿನಿಮಾಲಿದೆ ಭರಾಟೆಯಲ್ಲಿ. ಸೊ ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಒಳ್ಳೆಯದಾಗಲಿ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಟೀಮ್ ವಿಚ್ ಇಸ್ ಹಿಯರ್. ಎಲ್ಲ ತುಂಬ ಜನ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಸಿನಿಮಾಗೋಸ್ಕರ ಮಾತ್ರ. ಸೊ ಸಿನಿಮಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಅದಕ್ಕೋಸ್ಕರ ಬಂದು ಭರಾಟೆ ನೋಡಿ ಅಂತ ಹೇಳ್ತೀನಿ ಹೊರತು ನಾವು ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀವಿ ಹಿಂಗೆಲ್ಲ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನನಗದು ಅಷ್ಟು ಸರಿ ಕಾಣಲ್ಲ. ಸೊ ಐ ಓನ್ಲಿ ಗೋ ವಿತ್ ದ ಮೂವಿ. ಸೊ ಒಳ್ಳೆ ಫಿಲ್ಮ್, ಬಂದು ನೋಡಿ. ಏನೇ ಮಾಡಿದ್ರೂ ತುಂಬ ಕಾಳಜಿಯಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಇವಾಗ ಏನೇ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಕಷ್ಟ ಆಗ್ಬಿಡುತ್ತೆ, ನಮಗೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಪಿಕ್ಚರ್ಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಒಳ್ಳೆ ರೀತಿಲಿ ಇನ್ನೊಂದು ಒಳ್ಳೆ ಫೈಟ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಐ ವಾಸ್ ವೆರಿ ಎಕ್ಸೈಟೆಡ್. ಸಾಯಿ ಕುಮಾರ್ ಸರ್ ಜೊತೆ ಕೆಲಸ ಮಾಡಿದಾಗ, ಶಾರ್ಟ್ ಎಲ್ಲ ಹೋದಾಗ ಐ ವಾಸ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ನಾವೆಲ್ಲ ಅವ್ರ ಫ್ಯಾನ್ಸು. ಇನ್ಫ್ಯಾಕ್ಟ್ ನಮ್ಮ ಸ್ಕೂಲ್ ಡೇಸ್, ಕಾಲೇಜ್ ಡೇಸಲ್ಲೆಲ್ಲ ಅವ್ರನ್ನ ನೋಡಿದಾಗ ಅವ್ರನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಅವ್ರ ಅಗ್ನಿ IPS, ಅವ್ರಲ್ಲಿದ್ದಂಥ ಒಂದು ಪರ್ಫಾರ್ಮೆನ್ಸು. ಆ್ಯಂಡ್ ಐ ರಿಯಲಿ ಲವ್ ಹಿಮ್ ಆಸ್ ಅ ಪರ್ಸನ್, ಆಸ್ ಅನ್ ಆ್ಯಕ್ಟರ್. ಸೊ ಮೋರ್ ದೆನ್ ಎನಿಥಿಂಗ್ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ವಿ ಆರ್ ಎಂಜಾಯಿಂಗ್ ವರ್ಕಿಂಗ್ ಟುಗೆದರ್ ಎವ್ರಿಬಡಿ. ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್. ಅದು ಆ ಎಕ್ಸೈಟ್ಮೆಂಟ್ ನಾನು ಆಚೆ ಕಡೆ ನೋಡಿದೆ ಅದು ಅನೌನ್ಸ್ ಆದಾಗ. ಆ್ಯಂಡ್ ನನಗೂ ಈಗ ಖುಷಿಯಾಗಿದೆ. ಇನ್ಫ್ಯಾಕ್ಟ್ ಅದು ಇಟ್ಸ್ ಅ ನೈಸ್ ಕಾಂಬಿನೇಷನ್. ಸೊ ಅವರು 3 ಜನ ಈ ಪಿಕ್ಚರ್ಲಿ ಏನು ಅನ್ನೋದನ್ನು ನಾನು ಈಗ ಹೇಗೆ ಹೇಳೋಕ್ಕಾಗುತ್ತೆ, ಈಗ ಹೇಳೋಕ್ಕಾಗಲ್ಲ ಅದು. ಸೊ ಈ ಒಂದು ಒಳ್ಳೆ ಪಿಕ್ಚರ್ಲಿ ಒಳ್ಳೆ ಪಾತ್ರವಾಗಿ ನಾವೆಲ್ಲ ಕಾಣಿಸ್ಕೊಂಡಿದ್ದೀವಿ. ಸೊ ದಟ್ಸ್ ಅ ಬೆಸ್ಟ್ ಪಾರ್ಟ್. ಅದನ್ನು ದೊಡ್ಡ ಪರದೆ ಮೇಲೆ ಬಂದ್ಬಿಟ್ಟು ನೋಡಿದಾಗ ನಮ್ಮ ಸ್ಕ್ರೀನಲ್ಲಿ ನಮಗೆ ಖುಷಿ ಆಗುತ್ತೆ. ಸೊ ದಯವಿಟ್ಟೆಲ್ಲ ಬಂದು ಅದನ್ನು ನೋಡಬೇಕಂತ ಕೇಳ್ಕೊತೀನಿ. ಒಳ್ಳೆ ಸಿನಿಮಾ, ಇನ್ನೊಂದು ಪುಟ್ಟ ಪ್ರಯತ್ನ, ಭಾಳ ಪ್ರೀತಿಯಿಂದ ಅಫ್ಕೋರ್ಸ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ಒಳ್ಳೆ ಪಿಕ್ಚರ್ ಬಂದಾಗ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ನಮ್ಮನ್ನು ಹರಿಸಿ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ.